ಎಲ್ಲೆಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಯಾರ ಸರ್. ಪ್ರತಿ ಯಾವ ಹೋರಾಟದಲ್ಲಿ ಅವ್ರು ಅಬ್ಸೆಂಟಾಗಿ ಹೋಗಿಲ್ಲ. ಎಲ್ಲ ಹೋರಾಟದಲ್ಲಿ ಭಾಗಿಯಾಗ್ಯಾರ. ರೈಲ್ವೆ ಸ್ಟೇಷನ್ಗಳಲ್ಲಿ ಭಾಗಿಯಾಗ್ಯಾರ. ಕತ್ತಿ ಮಾಡ್ಕೊಂತು ಹಿಮ್ಮುಖ ಮಾಡಿ ಕತ್ತಿ ಬಾಲ್ ಕಡೆ ಮುಖ ಮಾಡ್ಕೊಂಡು ಕೂತಿರ್ತದೆ. ಒಣೆ ಹೋಗ್ತದೆ ಕತ್ತಿ ಮುಖ ಕಾಲಕ್ಕೆ ಮನೆಗೆ ಎತ್ಕೊಂಡು ಹೆಣ್ಮಕ್ಳಿಗೆ ಮೊದಲ ಒಂದು ರೊಟ್ಟಿ ಕೊಟ್ಟರು, ಅನಂತರ ಒಂದು ಓಟ್ ಕೊಟ್ಟರು. ನನಗೆ ರೊಟ್ಟಿ ಜನ ಬದುಕಿಸಕ, ಓಟು ನಾನು ಬದುಕಿಸಕ. ಪಕ್ಕದ ಮನೆ ಮುಗಿಗೆ ಬಂದು ನೀರು ಹಾಕಕ್ಕೆ ಬರೋದ್ರಿ. ಆ ನೀರು ಹಾಕಕ್ಕೆ ಬಂದಾಗ ನನಗೆ ನೀರು ಬೇಡ, ನನ್ನ ಕೈಗೆ ಬಂದೋಕೆ ಕೊಡೋ ಮುಗಿಕೆ ಅಂತ ಕೇಳ್ತಾನೆ. ಕೆ ಎ ಪಾಟೀಲ್ ರೀ, ಸಂಗೂರು ಕರಿಯಪ್ಪನವರು, ಅವರ ಒಂದು ಪಬ್ಲಿಕ್ನಲ್ಲಿ ಬಯಲು ರಂಗದಲ್ಲಿ ಈ ಸ್ವಾತಂತ್ರ್ಯ ಸಲುವಾಗಿ ಭಾಷಣ ಮಾಡೋಕ್ಕಾಗತ್ತೆ. ಅವರೆಲ್ಲ ಅವ್ರ ನುಡಿಗಳನ್ನು ಕೇಳಿ ಅವ್ರ ನುಡಿಗಳಿಗೆ ಪ್ರೇರಿತರಾಗಿ ನಾವು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ಭಾಗ ಆಗಬೇಕಂತಕ್ಕಂಥ ಒಂದು ಮನಸ್ಸನ್ನು ಮಾಡ್ಕೊಂಡು ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿ ಆಧಾರ ಅವರು. ಸಂಗೂರು ಕರಿಯಪ್ಪರ ಏನಿದ್ರು ಸರ್ ಅವರು? ನಿಮ್ಗೆ ಗೊತ್ತಿದ್ರ? ಊರು ಹಿರಿಯರು ಅಷ್ಟೇ, ಹಿರಿಯರು ಯಜಮಾನರು. ಆಮೇಲೆ ಸ್ವಾತಂತ್ರ್ಯ ಪ್ರೇಮಿಗಳು. ಹಾವೇರಿ ಜಿಲ್ಲೆ ಸಂಗೂರು ಹತ್ರ. ಸಂಗೂರು ಅವರು, ಅವ್ರ ಮಗ ಡಾಕ್ಟರ್ ಇದ್ರು. ಅವ್ರು ಎಲ್ಲೆಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಯಾರ ಸರ್. ಪ್ರತಿ ಯಾವ ಹೋರಾಟದಲ್ಲಿ ಅವ್ರು ಅಬ್ಸೆಂಟಾಗಿ ಹೋಗಿಲ್ಲ. ಎಲ್ಲ ಹೋರಾಟದಲ್ಲಿ ಭಾಗಿಯಾಗ್ಯಾರ. ರೈಲ್ವೆ ಸ್ಟೇಷನ್ಗಳಲ್ಲಿ ಭಾಗಿಯಾಗ್ಯಾರ. ಆಮೇಲೆ ಚಾವಡಿ ಸುಡಲ್ಲಿ ಭಾಗಿಯಾಗ್ಯಾರ. ಟಪಾಲ್ ಅಪಹರಣ ಮಾಡಲು ಭಾಗಿಯಾಗ್ಯಾರ. ಆಮೇಲೆ ಹೊಳೆ ಹಚ್ಚಲೆ ಹಡಗಲಿ ಕಡೆ ಕೆಲಸ ಮಾಡಿದ್ರೆ ಅಲ್ಲಿ ಕೂಡ ಭಾಗಿಯಾಗ್ಯಾರ. ಎಲ್ಲಲ್ಲಿ ಅವ್ರು ಕೂಡ ಒಡನಾಟ ಮಾಡ್ಕೊಂಡು ಈಗ ಏನು ಮಾಡ್ತಿದ್ರು, ಹತ್ತೆ ವಸೂಲು ಮಾಡಿ ಎಲ್ಲಿಡ್ತಾರೆ ಅದು ಸ್ಥಳ ತಿಳ್ಕೊಂಡು ಬಂದು ಅಲ್ಲೇ ಕಾವಲುಗಾರನ ಕಟ್ಟಿ ಹಾಕಿ ಹತ್ತೆ ಹಣ ತಕ್ಕೊಳ್ಳೋದು. ಹತ್ತೆ ಹಣ ತಗೊಂಡು ತಮ್ಮ ವೈಯಕ್ತಿಕವಾಗಿ ಬಳಸೋದಲ್ಲ, ಅದು ಯಾರು ಕೊಟ್ಟರೆ ಅವ್ರ ಮತ್ತೆ ರೈತರಿಗೆ ಹಂಚ್ಬಿಡೋದು. ನಿಮ್ಮ ಕಿವಿಗೆ ಏನೇನು ಬರ್ತಿದ್ರಿ ಅವಾಗ? ಬರೋದು ಎಷ್ಟು ಬರ್ತದೆ ಅಷ್ಟು ಹೇಳ್ತೀನಿ ನಾನು ಅಷ್ಟೇ. ಯಾಕಂದ್ರೆ ಅದಕ್ಕೆ ಈಗ ನೀವು ಈಗ ಅದಕ್ಕಾಗಿನ ಬಂದವರು ಎಲ್ಲ ಕೇಳ್ತೀನಿ. ನಾವು ಅದಕ್ಕಾಗಿದ್ದವರಲ್ಲ. ವಿದ್ಯಾರ್ಥಿ 18 ಮಂದಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾದೇವಪ್ಪನವ್ರು 19ನೇ ಕಟ್ಟಿ. ಅವ್ರು ಕೋನೂರು ಅಂತ ಹೇಳಕ್ ಕಟ್ಟಿಲ್ಲ ಅವ್ರಿಗೆ. ಯಾಕಂದ್ರೆ ಇದನ್ನೇ ಕೇಂದ್ರ ಸ್ಥಳ ಮಾಡ್ಕೊಂಡು ಇದೇ ನನ್ನ ಜನ ಅಂತಂದು ದುಡ್ಡು ಅವ್ರು. ಅದಕ್ಕೆ ಈ ಕೂಲಿ ಜನ ಕೂಡ ಅವ್ರು ಕಟ್ಟಿಲ್ಲ. ಅಥವಾ ಟಪಾಲಿಗೆ ಏನು ಬರ್ತೈತಿ, ಸರ್ಕಾರದಿಂದ ಬಂದಂಥ ಕಾಗದ ಪತ್ರಗಳನ್ನು ಇಲ್ಲಿ ಇವ್ರಿಗೆ ಮುಟ್ಟಿಸೋದು, ಜನರು ಕೊಡೋದು, ಅವ್ರು ಅಡ್ಡಾಡಿ ಕೊಡ್ತಾರೆ. ಜನರಿಗೆ ವೈಯಕ್ತಿಕವಾಗಿ ಏನು ಅವ್ರು ಕೊಡ್ತಾರೆ. ಸರ್ಕಾರ ಮಾಡ್ತಕ್ಕಂಥ ಇಂಥ ಕೆಲಸ ನೀವು ಮಾಡ್ಬೇಕಂತಂದ್ರೆ ಇಲ್ಲಿ ತಲಾಟಿ ಅವ್ರಿಗಾಗಲಿ ವಾಲಿಕಾರ್ಗಾಗಲಿ ಬರ್ತದಲ್ಲ, ಅವನ್ನ ಅವ್ರಿಗೆ ಹಂಚ್ಕೊಂಡಿರೋದು. ಮತ್ತು ಅಧಿಕಾರ ವಸೂಲು ಮಾಡಿ ಅಂತ ಹೇಳಿದ್ರೆ ಅದನ್ನು ಅವ್ರು ಸಾಧಿಸ್ತಾರೆ. ಈ ರೀತಿ ಕೆಲಸ ಅಲ್ಲಿ ತಪ್ಪಾಗ ಅದ್ರ ಹಂಗೆ ನಗರ ಹತ್ರ ಒಂದು ಮಾಡಿದ್ರು ಅಂತ ಗೊತ್ತಾಗುತ್ತೆ. ನಿಮ್ಮ ಮಂದಿ ಕೆಳಗೆ ಕಳಿಸಿದ್ರೆ ನಮ್ಮ ಮಂದಿ ಹೋಗಲಿ, ಅವ್ರ ಮಂದಿ ಕಳಿಸಿ ಅವ್ರ ಕಡೆ ನಮ್ಮನ್ನು ಕಳಿಸ್ತೀನಿ ಕಣಪ್ಪ. ಎಷ್ಟು ಛಾತಿ ನಿಷ್ಠುರವಾಗಿ ಸೋತ ಬಹುಶಃ ಸೋಲಕ್ಕೆ ನಾವೇ ಕಾರಣ. ಓಟ್ ಹಾಕ್ಲಿಲ್ಲ, ನಾವೇ ಕಾರಣ. ಇವರೇನು ಹೋರಾಟಗಾರರು ನೆಲಮನೆ ಮಾಡ್ಕೊಂಡು ಏನಿದ್ರಲ್ಲ, ಅಲ್ಲಿಗೆ ಇವರು ಊಟಕ್ಕೆ ಕಳಿಸ್ತಿದ್ರು ಅಂತಂದೇಳಿ ಅವ್ರು ಹೋಗಿ ಊಟಕ್ಕೆ ಕೊಟ್ಟು ಯಾರ್ಯಾರು? ಚೆನ್ನಪ್ಪ ಕೊಡೋದ್ರ, ತಿಪ್ಪಣ್ಣ ಮಡಿವಾಳ. ಇವು ಸ್ವತಂತ್ರ ಹೋರಾಟಗಾರರಿಗೆ ಇವರು ಕೂಡ ಸ್ವತಂತ್ರ. ಮತ್ತು ಅವ್ರು ತಗೊಂಡೋಗಿ ಕೊಟ್ಟು ನೋಡಲು ನಾವು ಹೇಳಿದ್ರು ಫೋನ್ ಮಾಡ್ತೀವಿ. ಮರಳಿ ಬರುವಾಗ ಪೋಸ್ಟ್ಮನ್ ಬ್ಯಾಗ್ ತಗೊಂಡ್ಬರ್ತಿರ್ತಾನೆ, ಟಪಾಲ್ ಬ್ಯಾಗ್. ಬರೋ ಮುಂದೆ ಇವರು 4 ಮಂದಿ ನಮ್ಮವರೆಲ್ಲ ಆ ಕಡೆ ಈ ಕಡೆ ಎಲ್ಲೋ ಹೋಗೋರಂತ ಹೊಂಟ್ಬಿಡೋದು. ಹಂಗೆ ಸುಮ್ಮನೆ ನಾವು ಇವರು ಅಂತ ಹೇಳಂಗಿಲ್ಲ. ಮುಂದೆ ಬಂದ ಮೇಲೆ ಏನು ನಮ್ಮ ದೊಡ್ಡದ ಅಂತ ಹೇಳಿದ್ರು, ಬೆಳೆಯಾಗ ಒಂದು ಜನ ನಮ್ಮ ಜನ ಕುಂತಿರ್ತಾರೆ. ಅಲ್ಲಿ ನೀಟಿಗೆ ಬರೋತ್ತಿಗೆ ಮಾತಾಡ್ಕೊಂತ ಬರ್ತಾ ಇರುತ್ತೆ. ಮಾತಾಡ್ಕೊಂತ ನೀವು ಇರ್ಗೋರಪ್ಪ, ನೀವು ಏನು ಮಾಡ್ರಿ, ಏನು ಅದೆಲ್ಲ ವಿಷಯ ಹೆಂಗೆ ತಿಳ್ಕೊತ್ಕೊಂಡು ಅವ್ರು ಯಾವಾಗ ಅಲ್ಲಿ ಬರೋತ್ತಿಗೆ ಸ್ವಲ್ಪ ಸಂಜ್ಞೆ ಕೊಟ್ಬಿಟ್ಟು ಅವ್ರು ಅಷ್ಟು ಬಂದ್ಬಿಟ್ಟು ಎಲ್ಲರೂ ಬಂದು ಒಂದು ಮುತ್ತಿಗೆ ಹಾಕಿ ಕೈಯನ್ನು ಬಾಕಿಸ್ಕೊಂಡು ಹೋಗ್ಬಿಟ್ಟು. ಅದು ಕಾರ್ಪುಡಿ ಹೇಳಿದ್ದಾರೆ. ಕಾರ್ಪುಡಿ ಅಂತ ಕಾಮನ್ ಅದು. ಇಲ್ಲ ಇಲ್ಲಿ ಮುಳುಗುಂದ ಇದನ್ನು ಮಾಗದ ಮುಳುಗುಂದ ಅಲ್ಲಿ ಕಾರ್ಪುಡಿಗೆ ಏನು ಹೇಳಿದ್ದಲ್ಲ ನಾನು. ಬಹುಶಃ ಭಗವಂತಪ್ಪ ಬೂದ್ನೂರಿಂದ ಸಂಗ್ರಹ ಮಾಡಿದ್ದು ನಾನು ಇಂತ ಹೇಳಿದ್ದು ಅವರಿಂದ. ಅವ್ರು ಹೇಳಿದ್ರು ಇಂಥ ವಿಷಯಕ್ಕೆ ಭಾಳ ಮನ್ಮುಟ್ಟಾಗಿ ಕೆಲಸ ಹೇಳ್ತಂಥ ವಿಷಯಗಳನ್ನು. ಜನಸ್ ಅವರು ಒಳ್ಳೆಯ ವಿಚಾರವಾದಿ, ಭಾಳಷ್ಟು ವಿಚಾರಗಳನ್ನು
ಸತ್ಯಾಂಶಗಳನ್ನು ಹೇಳ್ತಕ್ಕಂಥ ಮನುಷ್ಯ ಆತ ಭಗವಂತಪ್ಪ ಬೋಧೂರು. ಭಗವಂತಪ್ಪ ಬೋಧೂರು ಅವರು ಎಷ್ಟು ಯಾವಾಗ ತೀರೋದು ಸರ್ ಅಂದಾಜು? ಪಬ್ಲಿಕ್ ವೇದಿಕೆ ಮೇಲೆ ವೈಯಕ್ತಿಕವಾಗಿ ಹೆಸರುಗೊಂಡು ಅವ್ರು ಮಾಡಿದಂಥ ತಪ್ಪುಗಳನ್ನು ಘೋಷಣೆ ಮಾಡಿ ಹೇಳ್ತಕ್ಕಂಥ ಚಾತಿ ಬಹುಶಃ ಯಾರಿಗೂ ಇರಲ್ಲ. ನೀನು ತಪ್ಪು ಮಾಡಿದೆ ಅಂತಂದು ಹೇಳಿ. ಹಾಗೆ ಗೋಡಪ್ಪನವರು ಇಟಗಿ ಇಟಗಿ ತಾವು ಎಲೆಕ್ಷನ್ ಇರ್ತದೆ ಗೋಡಪ್ಪನವರು ಟಿ ಡಿ ಎಲೆಕ್ಷನ್ಗೆ ಅದಾಗಲೇ ಹೇಳಿದ ಕುಡ್ಗೋಲು ಸುತ್ತಿಗೆ ಚೆನ್ನ ಅವರು ಕೂಡ ಅವ್ರನ್ನ ಚೆನ್ನ ಅಲ್ಲಿ ಇಟಗಿಯಲ್ಲಿ ಭಾಷಣ ಮಾಡೋ ಮುಂದೆ ಪ್ರಚಾರ ಹೆಂಗೆ ಮಾಡ್ತಿದ್ರಪ್ಪ ಅವ್ರು ಅಂತಂದ್ರೆ ಪಕ್ಷದ ಪ್ರಚಾರ ಓಣೆ ಹೊಂಟಾಗ ಕತ್ತಿ ಮೇಲೆ ಮೆರವಣಿಗೆ ಹೊರಬೇಕು. ಓಣಪ್ಪನವ್ರು ಕತ್ತಿ ಮೇಲೆ ಕುಂತು ಹಿಮ್ಮುಖ ಮಾಡಿ ಕತ್ತಿ ಬಾದ ಕಡೆ ಮುಖ ಮಾಡ್ಕೊಂಡು ಕುಂತಿರ್ತದೆ. ಓಣೆ ಹೋಗತ್ತು ಕತ್ತಿ ಹೋಗೋ ಕಾಲಕ್ಕೆ ಮನೆಗೆ ಎತ್ಕೊಂಡು ಹೆಣ್ಮಕ್ಳಿಗೆ ಮೊದಲ ಒಂದು ರೊಟ್ಟಿ ಕೊಟ್ಟರು, ಅನಂತರ ಒಂದು ಓಟ್ ಕೊಟ್ಟರು. ನನಗೆ ರೊಟ್ಟಿ ಜನ ಬದುಕಿಸಕ, ಓಟು ನಾನು ಬದುಕಿಸಕ್ಕಂತ ಈ ಭಾಷಣ ಮಾಡಿ ಪ್ರಚಾರ ಮಾಡಿದ್ರು. ಕೊನೆಯ ದಿವಸ ಇಟಗಿಯಲ್ಲಿ ಕೊನೆ ದಿವಸ ಅದು ಅಲ್ಲೇ ವೇದಿಕೆ ಮೇಲೆ ನಿಂತು ಶ್ರೀಮಂತರ ಹೆಸರು ಹೇಳಿ ಅವ್ರ ಹೆಸರು ಹೇಳ್ದಾಗ ನಾವು ಶ್ರೀಮಂತ ಅಂತ ಹೊಂಟಬೇಕು. ಯಾಕೆ ಹೊಂಟಿ ನಿಂದ ಹೇಳ್ತಾನೆ ಬಾ ಅಂತ ಕರೆಯಪ್ಪ ಅವ್ರು ಹೇಳಿ ನಿಮ್ಮ ವಿಷಯನ ಬರ್ತೈತಿ ಈಗ ಬಾ ಅಂತಂದು. ಹಿಂಗೆ ಯಾರು ಬಹುಶಃ ಇಂಥ ಭಾಷಣ ಮಾಡಿದ್ರೆ ಯಾರು ತಿಳಿದಕ್ಕಿಲ್ಲ ಭಾಷಣ ಮಾಡ್ತಾರೆ. ಮುಗಿದು ಅವರು ಕೂಡ ಕ್ಯಾಂಡಿಡೇಟ್ ಟಿ ಡಿ ಎಲೆಕ್ಷನ್ ಕ್ಯಾಂಡಿಡೇಟ್. ಇವರು ಗುಡಪ್ಪನವ್ರು ಕ್ಯಾಂಡಿಡೇಟ್, ಅವರು ಮಾಸಗುಡಪ್ಪನವ್ರು ಕ್ಯಾಂಡಿಡೇಟ್. ಮಾಸಗುಡಪ್ಪನವ್ರು ಗಾಡಿ ತಗೊಂಡು ಊರಿಗೆ ಬರೋ ಹೊತ್ತಿನಾಗ ನಾವು ಬರೋಕ್ಕೆ ನಮಗೆ ಊರು ದಾರಿ ಇಲ್ಲಲ್ಲ, ಏನು ನಡೋರು ಇಡ್ಲಿ ಮಾಡೋರು ಬಂದರು. ನಿಂಗಪ್ಪ ಕೂರ್ಗೊಂಡು ಸ್ವಾತಂತ್ರ್ಯ ಹೋರಾಟಗಾರರು ಈ ಸರ್ಕಾರ ಏನವ್ರಿಗೆ ಪಿಂಚಣಿ ಕೊಡೋಕತ್ತಲ್ಲ, ಪೆನ್ಷನ್ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಂಭಾವನೆ ಕೊಡೋಕತ್ತಿದೆ. ದುಡ್ಡು ಅಲ್ಲ ಅಂತ ಬಿಟ್ಟು ಕಾರಣ ನಾನು ತಗೊಳ್ಕೊಳ್ಳಿ, ನಾನು ದೇಶ ಸೇವೆ ಮಾಡೀನಿ. ನಾನು ಇದಕ್ಕೆ ಅವಲ್ಲಿ ತಗೊಳ್ಳಿ ಮುಂದೆ ಒಂದು ಮುದುಕಿ ಬಂದು ಅಲ್ಲಿ ಪಕ್ಕದ ಮನೆ ಮುದುಕಿ ಬಂದು ನೀರು ಹಾಕಿ ಬರೋದ್ರಿ. ಆ ನೀರು ಹಾಕಕ್ಕೆ ಬಂದಾಗ ನನಗೆ ನೀರು ಬೇಡ, ನನ್ನ ಕೈಗೆ ಬಂದೋಕೆ ಕೊಡೋ ಮುದುಕಿ ಅಂತ ಕೇಳ್ತಾನೆ. ಯಾರೇ ಇವರೇನವ್ರು ಅಂದದ್ದು ಪ್ರಾಣ ಅಲ್ಲಿಗೆ ಕಡೋದು. ಅಂದ್ರೆ ಅವ್ರ ಮ್ಯಾಗ ವಾರಂಟ್ ತೆಗೆದ್ರೆ, ವಾರಂಟ್ ತೆಗೆದಾಗ ಅಲ್ಲಿ ಎಲಿಗೆ ಯಾವುದ್ರ ಸಂಬಂಧ ವಾರಂಟಿ ತೆಗೆದಿದ್ರು ಅವರು ಗೊತ್ತೇನ್ರಿ ಅದ್ರ ಬಗ್ಗೆ? ಅಂದ್ರೆ ಅಲ್ಲೇ ಇವ್ರನ್ನ ಅಲ್ಲೇ ಟಪಾಲ ಇದು ಮಾಡೋದು, ಇವು ಪೊಲೀಸರ ಕಾಲು ಕಟ್ಟಿ ಬಿಡೋದು, ಇದು ಮಾಡೋದು, ತಂತಿ ಕಡಿಯೋದು, ಫೋನ್ ತಂತಿ ತಾರೇನು ಪೋರ್ಟ್ ಹೊಡೆಯೋದು ಅಲ್ಲಿ ಹತ್ಯೆ ಶುರು ಮಾಡೋದು. ಹಾಲಿ ಶುರು ಮಾಡಿದ್ದಾರೆ ಅವರು. ಅವಾಗ ಹಾಲಿ ಇವ್ರನ್ನ ಇದು ಹಿಡಿಯಕತ್ತಿದ್ದಾರೆ. ಅವಾಗ ಅಲ್ಲೇ ಈ ಎಲ್ಗಿ ಸ್ಟೇಷನ್ ಒಳಗೆ ಮುಂದೆ ಅಲ್ಲಿ ಅವಾಗ ದೊಡ್ಡ ಜೋಳ ಅಂತ ಜೋಳ ಬೆಳೆಯೋದು, ಅದ್ರೊಳಗೆ ಮಡಿಕೆ ಹಾಕಾರೆ. ಜೋಳ ಕೊಯ್ದಿನ ಮಡಿಕೆ ಬೆಳೆದು ಅವ್ನು ಗೂಡು ಹೊಡೋದು. ಅಲ್ಲಿ ಆ ಗೂಡಿನಾಗ ಮನೆ ಮಾಡ್ಕೊಂಡು ಅವ್ರು ಒಳಗೆ ಇದ್ರು. ಅವರು ಆ ಗೂಡು ಮಡಿಕೆ ಮಡಿವಿ ಇದ್ರ ಮ್ಯಾಗ ಅಲ್ಲಿಂದ ಮುಂದೆ ಮತ್ತು ಒಬ್ಬವ ಅದ್ರಾಗ ಹೊಟ್ಟೆ ಹಸ್ತವ ಇದನ್ನ ತಡಿಲಿಲ್ಲ ಅಂದ್ರೆ ಅವ ಯಾರೇ ಬಕೀರಿದ್ದಪ್ಪ. ಇವರು ನೀವು ಹೊರಗೆ ಹೋಗ್ಬೇಡ ಒಟ್ಟರು ನೀ ಇದು ಮಾಡ್ತೀಯ ಅಂತ ಅಂದ್ರೆ ಅಂತ ಅವ ಏನಂತ ಅವ ತಪ್ಪು ಹೊಟ್ಟೆ ಹಸ್ತ ಕೇಳಿದೆ. ತಪ್ಪಿಸ್ಕೊಂಡ್ ಮುಂದೆ ಅಲ್ಲಿ ಉಡುಪಿ ಸ್ಟೇಷನ್ನಾಗ ಟಿಫನ್ ಮಾಡ್ಯಾನ. ಟಿಫನ್ ಮುಗಿಸ್ಕೊಂಡು ಅವ್ರು ರೊಕ್ಕ ಅಂತ ಕೇಳ್ಯಾರ. ಇನ್ನೊಂದು ತಾಸಿ ಕೊಡ್ತಾ ತಡಿ ಅಂತಂದದ್ದು ಜಿಗದ ಹಾರಿಬಿಟ್ಟು ಜೋಳ. ಮುಂದೆ ಹೋಗಿ ಮತ್ತೊಂದು ಅರ್ಧ ತಾಸಿನೊಳಗೆ ಬಂದು ಇವರು ಬೆಂಕಿ ಹಚ್ಚಾಬಿಟ್ರು ಸ್ಟೇಷನ್ ಸೊಟ್ಟಾಬಿಟ್ರು. ಯಾರೇ ಇವ್ರು ನಮ್ಮ ಇವರೇ ಸ್ವಾತಂತ್ರ್ಯ ಯೋಧರ. ಅವು ಇವರೇ ಗೋಳಪ್ಪ, ಗುಡ್ಡಪ್ಪ, ಭಗವಂತಪ್ಪ, ಇವ್ರು ನಿಂಗಪ್ಪ. ಅಲ್ಲಿಂದ ಓಟಿಗೆ ಅದು ಕಂಪ್ನಿ 23 ಮಂದಿ ಕಂಪ್ನಿ ಅದೇ. ಇವು ಪಕೀರಪ್ಪ ಹೇಳಿದಾಗ ಅವರು 19 ಮಂದಿ ವೀರಯ್ಯ, ತೆಕ್ಕಪ್ಪ ಎಲ್ಲರೂ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.